ಅಪೋಲೋ ಹಾಸ್ಪಿಟಲ್ಸ್ ಪ್ರೆಸೆಂಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ TV9ನ ವಿಶೇಷ ಕಾರ್ಯಕ್ರಮ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ನಾನು ನಿಶಾ. ಹೃದಯ ನಮ್ಮ ದೇಹದ ಆಗುಹೋಗುಗಳ ಬಗ್ಗೆ ಮಿಡಿಯುವ ಕೇಂದ್ರ ಬಿಂದು. ಎದೆಗೂಡಿನಿಂದ ಆವೃತವಾಗಿ ಎರಡು ಶ್ವಾಸಕೋಶಗಳ ನಡುವೆ ಬೆಚ್ಚಗೆ ತನ್ನ ಪಾಡಿಗೆ ತಾನು ನಿರಂತರವಾಗಿ ಬಿಡುವಿರದೆ ಕೆಲಸ ಮಾಡ್ತಿರೋ ಅಂಗ. ಇದರ ಕಾರ್ಯವೈಖರಿ ಸಮರ್ಪಕವಾಗಿದ್ದಲ್ಲಿ ನಮ್ಮ ಶರೀರ ಮತ್ತದರ ಆರೋಗ್ಯ ಉತ್ತಮವಾಗಿರೋದ್ರಲ್ಲಿ ಸಂಶಯವೇ ಇಲ್ಲ. ಹೃದಯದಲ್ಲಿರುವ 4 ಕವಾಟಗಳು ತಮ್ಮ ಸಂಕುಚಿತ ಮತ್ತು ಹಿಗ್ಗುವ ಪ್ರಕ್ರಿಯೆಯಿಂದ ರಕ್ತನಾಳಗಳ ಮೂಲಕ ಶುದ್ಧ ರಕ್ತವನ್ನ ದೇಹದ ಇನ್ನಿತರ ಭಾಗಕ್ಕೆ ಹರಿದು ಬಿಡುತ್ತದೆ. ಇಂತಹ ಅತಿ ಮುಖ್ಯ ಅಂಗದ ಕಾರ್ಯವೈಖರಿ ಏರುಪೇರಾದಲ್ಲಿ ಅನೇಕ ಹೃದಯ ಕಾಯಿಲೆಯಿಂದ ಬಳಲಬೇಕಾಗುತ್ತೆ. ಇನ್ನು ಗ್ಯಾಸ್ಟ್ರಿಕ್ ನೋವು ಕೂಡ ಮನುಷ್ಯನನ್ನ ಬೆಂಬಿಡದೆ ಕಾಡುತ್ತೆ. ಹಾಗಾದ್ರೆ ಹೃದ್ರೋಗ ಎಂದರೇನು? ಗ್ಯಾಸ್ಟ್ರಿಕ್ ಪೇನ್ ಯಾಕೆ ಬರುತ್ತೆ? ಹೃದ್ರೋಗ ಬಂದ್ರೆ ಚಿಕಿತ್ಸೆ ಹೇಗೆ? ಎಲ್ಲದಕ್ಕೂ ಉತ್ತರಿಸೋಕೆ ಶೇಷಾದ್ರಿಪುರಂ ಅಪೋಲೋ ಆಸ್ಪತ್ರೆಯ ಕನ್ಸಲ್ಟೆಂಟ್ ಕಾರ್ಡಿಯಾಲಜಿಸ್ಟ್ ಆಗಿರುವ ಡಾಕ್ಟರ್ ವಿಕ್ರಮ್ ಬಿ ಕೊಲ್ಹಾರಿ ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಡಾಕ್ಟರ್ ಸಂದೀಪ್ MS ನಮ್ಮ ಜೊತೆ ಇದ್ದಾರೆ. ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಸಂದೀಪ್, ಮೊದಲನೇದಾಗಿ ಈಗ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದ್ಬರಿ ಆದ್ರೂ ಎದೆನೋವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ನಾನ್ ಕಾರ್ಡಿಯಕ್ ಚೆಸ್ಟ್ ಪೇನ್ ಅಂದ್ರೆ ಏನು? ಇದಕ್ಕೆ ಕಾರಣ ಏನು? ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಏಕೆಂದರೆ ಒಂದೇನೆಂದರೆ ನಾವು ಬಂದಿದ್ದು ಎದೆ ನೋವೆಲ್ಲ ಹಾರ್ಟಿಂದ ಬರ್ತಾ ಇರೋದೆ, ಹೃದಯದಿಂದ ಬರ್ತಾ ಇದೆ ಅಂತ ಅದು ಸಾಮಾನ್ಯ ಜನಕ್ಕೆ ಅಂದ್ಕೊಂಡಿರ್ತಾರೆ. ಬಟ್ ಹೃದಯ ಬಿಟ್ಟು ಬೇರೆ ಕಡೆಯಿಂದನೂ ನೋವು ಬರೋ ಸಾಧ್ಯತೆ ಭಾಳ ಇದೆ. ಏನಾಗಿದೆ ಅಂದರೆ ಫುಡ್ ಪೈಪ್ ಅಂತ ಹೇಳ್ತೀವಿ, ಅನ್ನನಾಳ ಅಂತ ಏನು ಹೇಳ್ತೀವಿ, ಅದರಿಂದ ಕೆಲವು ಸತಿ ಆ್ಯಸಿಡ್ ಎಲ್ಲ ಮೇಲ್ಗಡೆ ಬಂದು ರಿಗರ್ಜಿಟೇಷನ್, ರಿಫ್ಲಕ್ಸ್ ಅಂತ ಹೇಳ್ತೀವಿ, ಅದರಿಂದ ಎದೆ ನೋವು ಬರ್ಬೋದು. ಕೆಲವು ಸತಿ ಅನ್ನ ಕೆಳಗಡೆ ನಾವು ನುಂಗಿದ ಮೇಲೆ ಕೆಳಗಡೆ ಊಟ ಹೋಗ್ಬೇಕಾದ್ರೆ ಅದರಲ್ಲಿ ಮೋಟಿಲಿಟಿ ಅಂತ ಹೇಳ್ತೀವಿ ಅಥವಾ ಮೂವ್ಮೆಂಟ್ ಅಂತ ಹೇಳ್ತೀವಿ, ಅದರಲ್ಲಿ ಪ್ರಾಬ್ಲಮ್ಗಳು ಕಂಡು ಬರ್ಬೋದು, ಅದರಿಂದ ನೋವು ಬರ್ಬೋದು. ಅದು ಒಂದೇ ಅಲ್ಲ, ಇದ್ರದ್ದು ಕೆಳಗಡೆನೂ ಪಿತ್ತಕೋಶದಲ್ಲಿ ಕಲ್ಲಿದ್ರೂ ಅದೂ ಇದೇ ಥರ ನೋವು ಕೊಡೋದಕ್ಕೆ ಸಾಧ್ಯತೆ ಇದೆ. ಅದು ಬಿಟ್ಟು ಬೇರೆ ಕೆಲವು ಸತಿ ನೋವು ಅಂತ ಬರ್ತೀವಿ, ನಾವು ಏನು ಟೆಸ್ಟ್ ಮಾಡೋದು ಎಲ್ಲ ನೆಗೆಟಿವ್ ಬರ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಕೆಲವು ಮಸ್ಕ್ಯುಲೋಸ್ಕೆಲೆಟಲ್ ಪೇಯ್ನ್ ಅಂತ ಹೇಳ್ತೀವಿ, ಇವೆಲ್ಲದೂ ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇಯ್ನ್ಗೆ ಸಾಧ್ಯತೆಗಳು ಇರುತ್ತೆ. ಹಾಗಾದರೆ ಇದಕ್ಕೆ ಕಾರಣ ಏನು ಡಾಕ್ಟರ್, ಈ ಥರ ನೋವು ಕಾಣಿಸ್ಕೊಳ್ಳೋಕ್ಕೆ? ಈಗ ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇಯ್ನ್ ಆ್ಯಸಿಡ್ ರಿಫ್ಲಕ್ಸ್ ಅಂದರೆ ಕೆಲವು ಸತಿ ಆ್ಯಸಿಡಿಟಿಯಿಂದ ಮೇಲ್ಗಡೆ ಬಂದು ಫುಡ್ ಪೈಪ್ನಲ್ಲಿ ತೊಂದರೆ ಕೊಟ್ಟು ಅದರಿಂದ ತೊಂದರೆ ಆಗೋಕ್ಕೆ ಶುರು ಮಾಡುತ್ತೆ. ಅದನ್ನು ಸಿಮಿಲರ್ ಟು ಕಾರ್ಡಿಯಾಕ್ ಇವೆಂಟ್ಸ್ ಥರನೇ ಬರೋ ಸಾಧ್ಯತೆ ಇರುತ್ತೆ. ಕೆಲವು ಸತಿ ಏನಾಗುತ್ತೆ ಅಂದರೆ ತುಂಬ ಸಿವಿಯರ್ ಪೇಯ್ನ್ ಬಂದಾಗ ಅದು ಹೃದಯದಿಂದ ಬರದೆ ಬೇರೆ ಕಡೆಯಿಂದನೂ ಬರೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಕೆಲವು ಸತಿ ಪಿತ್ತಕೋಶದಲ್ಲಿ ಕಲ್ಲುಗಳು ಸಿಕ್ಕಾಕೊಂಡು ಆ ಥರ ನೋವು ಬಂದು ತುಂಬ ನೋವು ನರಳ್ತಾ ಇರೋ ಹಂಗೆ ಅದು ಹೊಟ್ಟೆನಲ್ಲಿ ನೋವು ಕಾಣಿಸ್ಕೊಳ್ದೇ ಇರ್ಬೋದು, ಬಟ್ ಎದೆ ಗೂಡಲ್ಲಿ ನೋವು ಕಾಣಿಸ್ಕೊಳ್ಳೋ ಅಂಥ ಸಂದರ್ಭನೂ ಬರುತ್ತೆ. ಅಂಥ ಟೈಮಲ್ಲಿ ಏನು ಅಂದ್ಕೊಳ್ತಾರೆ ಪೇಷಂಟು, ಹೌದು ಇದು ನನ್ನ ಹೃದಯದ ಸಂಬಂಧಪಟ್ಟಿದ್ದೆ ನೋವು ಇರಬಹುದು, ತೋರಿಸ್ಕೋಬಾರ್ದು, ಯಾಕೆ ತೋರಿಸ್ಕೋಬಾರ್ದು ಅಂತ ಇದು ಮಾಡುತ್ತಾರೆ. ಸರಿ ಡಾಕ್ಟರ್. ಇನ್ನು ಡಾಕ್ಟರ್ ವಿಕ್ರಮ್, ಈಗ ಹಾರ್ಟ್ ಅಟ್ಯಾಕ್ ಅಂದ ಕೂಡಲೇ ಎಲ್ಲರೂ ಗಾಬರಿ ಬೀಳ್ತಾರೆ, ಇವರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ ಅಂತ. ಹಾಗಾದರೆ ಹಾರ್ಟ್ ಅಟ್ಯಾಕ್ ಅಂದರೆ ಏನು, ಇದರ ಸಿಂಪ್ಟಮ್ಸ್ ಏನು ಅಂತ? ಹಾರ್ಟ್ ಅಟ್ಯಾಕ್ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ಹೃದಯಾಘಾತ ಅಂತ. ಈ ಹೃದಯಕ್ಕೇನು ಸಪ್ಲೈ ಮಾಡೋಂಥ ರಕ್ತನಾಳಗಳಿರುತ್ತೆ, ಹೃದಯಕ್ಕೆ ಬ್ಲಡ್ ಸಪ್ಲೈ, ರಕ್ತ ಸಪ್ಲೈ ಮಾಡೋಂಥ ರಕ್ತನಾಳದಲ್ಲಿರುತ್ತೆ, ಅದ್ರ ಒಳಗಡೆ ಬ್ಲಾಕೇಜ್ ಬಂದರೆ ಅದರಿಂದ ಬರೋಂಥ ಸಿಂಪ್ಟಮ್ಸ್ ಅಥವಾ ಅದರಿಂದ ಬರೋಂಥ ಕಾಯಿಲೆನೇ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ. ಯಾವಾಗ ಹೃದಯದ ರಕ್ತನಾಳ ಕಂಪ್ಲೀಟ್ 100% ಬ್ಲಾಕ್ ಆಗಿರುತ್ತೆ ಆವಾಗ ಹಾರ್ಟ್ ಅಟ್ಯಾಕ್ ಬರುತ್ತೆ. ಹಾರ್ಟ್ ಅಟ್ಯಾಕ್ ಅಂತಂದರೆ ಪೇಷಂಟ್ ಸಿಂಪ್ಟಮ್ಸ್ ಯೂಶಲಿ ಎದೆ ನೋವು, ಕೆಲವೊಬ್ಬರಿಗೆ ಉಸಿರಾಟಕ್ಕೆ ತೊಂದರೆ ಆಗ್ಬೋದು, ಕೆಲವೊಬ್ಬರಿಗೆ ಎದೆ ಫಾಸ್ಟಾಗಿ ಹೊಡ್ಕೊಳ್ಳೋದು ಅಥವಾ ತಲೆ ಸುತ್ತಿ ಪ್ರಜ್ಞೆ ತಪ್ಪಿ ಬಿದ್ದು ಹೋಗೋದು, ಈ ಥರ ಬೇರೆ ಬೇರೆ ಸಿಂಪ್ಟಮ್ಸ್ಗಳಿಂದ ಪೇಷಂಟ್ಸ್ ಬರ್ಬೋದು. ಬಟ್ ಹೃದಯಾಘಾತ ಆಗೋದು ಅಥವಾ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಮೇನ್ ಕಾರಣ ಅಂದರೆ ಹೃದಯದ ರಕ್ತನಾಳಗಳು, ಅವನ್ನ ಕೊರನರಿ ಆರ್ಟ್ರೀಸ್ ಅಂತ ಕರಿತೀವಿ, ಅದರಲ್ಲಿ ಬ್ಲಾಕ್ ಇದ್ದರೆ ಯೂಶಲಿ ಈ ಬ್ಲಾಕು ಕೊಲೆಸ್ಟ್ರಾಲ್ ಡೆಪೋಸಿಷನ್ ಆಗಿ ಅದ್ರ ಮೇಲೆ ರಕ್ತ ಹೆಪ್ಪುಗಟ್ಕೊಂಡು ಕ್ಲಾಟ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಬರೋ ಸಂಭಾವನೆ ಇರುತ್ತೆ. ಸರಿ ಡಾಕ್ಟರ್, ಇನ್ನು ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್ಗೆ ಯಾವ ರೀತಿಯಾಗಿ ಪರಿಶೀಲಿಸ್ತೀರಾ? ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇಯ್ನ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ
ರೂಲ್ ಔಟ್ ಕಾರ್ಡಿಯಾಕ್ ಕಾಸಸ್ ಫಸ್ಟ್. ಯಾಕಂದರೆ ಕೆಲವು ಸತಿ ಏನಾಗುತ್ತೆ ಅಂದರೆ ನಾವು ಕೆಲವ್ರನ್ನ ನೋಡಿರ್ತೀವಿ, ಅವ್ರಿಗೆ ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಅದರಲ್ಲಿ ವಿ ವಿಲ್ ಬಿ ಮಿಸ್ಸಿಂಗ್ ಕಾರ್ಡಿಯಾಕ್ ಪ್ರಾಬ್ಲಮ್ಸನ್ನು ಮಿಸ್ ಮಾಡ್ಬೋದು. ಸೊ ಕಾರ್ಡಿಯಾಕ್ ಏನೂ ಇಲ್ಲ, ನಾನ್ ಕಾರ್ಡಿಯಾಕ್ ಅಂದರೆ ಫಸ್ಟ್ ಹಿಸ್ಟ್ರಿನಲ್ಲಿ ನಾವು ಕೇಳೋದಂಥದ್ದು ಕೆಲವು ಸತಿ ಏನಾಗುತ್ತೆ ಬರೀ ಎದೆ ಉರಿ ಅಂತ ಬರ್ತಾರೆ. ಎದೆ ಉರಿ ಇದೆಯಾ, ಹೊಟ್ಟೆ ನೋವು ಬರ್ತಿದೆಯಾ, ಇದು ಭಾಳ ದಿವಸದಿಂದ ಬರ್ತಿದೆಯಾ ಅಥವಾ ಸ್ವಲ್ಪ ದಿವಸದಿಂದ ಬರ್ತಿದೆಯಾ, ಇವೆಲ್ಲ ಫಸ್ಟ್ ನಮ್ಗೆ ಭಾಳ ಮುಖ್ಯ ಆಗುತ್ತೆ. ಅದಾದಮೇಲೆ ಕೆಲವು ಸತಿ ಏನಾಗುತ್ತೆ, ಈಗ ಆ್ಯಂಟಾಸಿಡ್ ಟ್ಯಾಬ್ಲೆಟ್ಸು ಅಥವಾ ಪ್ರೋಟಾನ್ ಪಂಪ್ ಇನಿಬಿಟರ್ಸ್ ಅಂತ ಟ್ಯಾಬ್ಲೆಟ್ಸ್ಗೆ ಕೆಲವು ಸತಿ ಇಲ್ಲ ಡಾಕ್ಟ್ರೆ ಇದು ಚೆನ್ನಾಗಿತ್ತು, ಈ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ನನಗೆ ನೋವು ಸರಿ ಹೋಯಿತು ಅಂತ. ಡಾಕ್ಟರ್ ವಿಕ್ರಮ್, ಈಗ ಆಂಜಿನಾ ಅಂದ್ರೇನು, ಹಾಗೆ ಆಂಜಿನಾ ಮತ್ತು ಹಾರ್ಟ್ ಅಟ್ಯಾಕ್ ನಡುವಿನ ವ್ಯತ್ಯಾಸಗಳೇನು? ಹಾರ್ಟ್ ಅಟ್ಯಾಕ್ ಅಂತಂದರೆ ಯಾವಾಗ ಪೇಷಂಟ್ಗೆ ಕೂತ್ಕೊಂಡಿದ್ದಾಗ ಅಂದರೆ ರೆಸ್ಟಲ್ಲಿದ್ದಾಗ ಪೇನ್ ಬರುತ್ತೆ. ಈಗ ಡಾಕ್ಟರ್ ಸಂದೀಪ್ ಹೇಳಿದಾಗೆ ಕಾರ್ಡಿಯಾಕ್ ಪೇನ್ ನಾನ್ ಕಾರ್ಡಿಯಾಕ್ ಪೇನ್ ಡಿಫ್ರೆನ್ಷಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಹಾರ್ಟ್ ಅಟ್ಯಾಕಲ್ಲಿ ಯೂಶ್ವಲಿ ಎದೆ ನೋವು ಎದೆಯ ಸೆಂಟ್ರಲ್ಲಿ ಮಧ್ಯಭಾಗದಲ್ಲಿ ಬರುತ್ತೆ. ಆ್ಯಂಡ್ ಪೇಷಂಟ್ಸ್ ಅದನ್ನು ಪ್ರೆಷರು ಅಥವಾ ಭಾರ ಅನಿಸುತ್ತೆ ಅಥವಾ ಸ್ಕ್ವೀಸಿಂಗ್ ಟೈಪು, ಕನ್ಸ್ಟ್ರಿಕ್ಟಿಂಗ್ ಟೈಪು ಈ ಥರ ಡಿಸ್ಕ್ರೈಬ್ ಮಾಡ್ತಾರೆ. ಅಂದರೆ ಎದೆ ಮೇಲೆ ಏನೋ ಒಂದು ಕಲ್ಲಿಟ್ಟಂಗೆ ಭಾರದಿಂದ ಇದು ಮಾಡ್ದಂಗೆ ಸಿಮ್ಟಮ್ಸ್ ಬರುತ್ತೆ. ಈ ಸಿಮ್ಟಮ್ಮು ಇದ್ರ ಜೊತೆಗೆ ಬೆವರು ಬಿಡೋದು, ಎಕ್ಸೆಸಿವ್ ಸ್ವೆಟ್ಟಿಂಗು, ಜೊತೆಗೆ ಎಡಗೈ ನೋವು, ಕೆಲವೊಬ್ಬರಿಗೆ ಜಾ ಪೇನು, ಕತ್ತಲ್ ನೋವು ಇದೆಲ್ಲ ಬರ್ಬೋದು. ಇದೆಲ್ಲ ಸೈನ್ಸ್ ಆಫ್ ಹಾರ್ಟ್ ಅಟ್ಯಾಕ್. ಇದು ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂಥ ನೋವನ್ನು ನಾನ್ ಕಾರ್ಡಿಯಾಕ್ ಪೇನಿಂದ ಡಿಫ್ರೆನ್ಷಿಯೇಟ್ ಮಾಡೋದು, ಎರಡನ್ನ ಸೆಪರೇಟ್ ಮಾಡೋದು ತುಂಬ ಕಷ್ಟ. ಭಾಳೊಂದು ಸಲ ಪೇಷಂಟ್ಸಿಗೆ ಹಾರ್ಟ್ ಅಟ್ಯಾಕ್ ಇದ್ದರೂ ಅವರು ಗ್ಯಾಸ್ಟ್ರಿಕ್ ಪೇನು ಅಥವಾ ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್ ಅಂದ್ಕೊಂಡು ಆಸ್ಪತ್ರೆಗೆ ಬರದೇ ಕೂಡ ಇರ್ಬೋದು. ಸೊ ಯಾವುದೇ ಥರದ ಚೆಸ್ಟ್ ಪೇನ್ ಇದ್ದರೂ ಅದನ್ನು ಎದೆನೋ ಇದ್ರೂ ಕೂಡ ಅದನ್ನು ಒಂದು ಸಲ ತೋರಿಸ್ಬಿಟ್ಟು ಮೊದಲು ಅದನ್ನು ಡಯಾಗ್ನೋಸ್ ಮಾಡಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಡಾಕ್ಟರ್ ಸಂದೀಪ್, ಇನ್ನು ಎಂಡೋಸ್ಕೋಪಿ ಅಂದ್ರೇನು, ಇದರ ಪಾತ್ರವೇನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ಒಂದೇನೆಂದರೆ ನಾವು ಎಂಡೋಸ್ಕೋಪಿ ಅಂದರೆ ಒಂದು ವಿಡಿಯೋ ಕ್ಯಾಮ್ರಾ ಹಾಕಿ ಹೊಟ್ಟೆ ಅನ್ನನಾಳದೆಲ್ಲ ಒಳಗಡೆ ಏನಾದ್ರು ತೊಂದರೆ ಇದೆಯಾ ಅಂತ ನೋಡಲಿಕ್ಕೆ ಯೂಸ್ ಮಾಡೋವಂಥದ್ದು ಟೆಕ್ನಿಕ್ ಅದು. ಈಗ ಏನಕ್ಕೆ ನಿಮ್ಮದು ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇಯ್ನಲ್ಲಿ ಏನಕ್ಕೆ ಅದ್ರದ್ದು ಏನಿದು, ಕೆಲವು ಸತಿ ಏನಾಗುತ್ತೆ ನಮಗೆ ಅಸಿಡಿಟಿಯಿಂದ ಎರೋಷನ್ಸ್ ಅಂತ ಅಂತೇಳಿದ್ರೆ ಹುಣ್ಣಾಗಿರ್ಬೋದು, ಹುಣ್ಣಾಗಿರೋದ್ರಿಂದ ನಮಗೆ ಈ ಥರ ತೊಂದರೆ ಕಾಣಿಸ್ಬೋದು. ಕೆಲವ್ರಿಗೆ ಏನಾಗುತ್ತೆ ಅಲ್ಸರ್ಗಳಾಗಿರ್ಬೋದು ಅಥವಾ ಅದು ಪೂರ್ತಿ ಜಾಗನೇ ಚಿಕ್ಕದಾಗಿರ್ಬೋದು, ಸೊ ಊಟ ತಿಂಡಿ ಹೋಗಲಿಕ್ಕೆ ತೊಂದರೆ ಆಗ್ತಿರ್ಬೋದು. ಅಂಥ ಟೈಮಲ್ಲೆಲ್ಲ ನಮಗೆ ಎಂಡೋಸ್ಕೋಪಿ ಬಹಳ ಮುಖ್ಯ ಆಗುತ್ತೆ. ಡಾಕ್ಟರ್, ಈ ಹಾರ್ಟ್ ಅಟ್ಯಾಕ್ ಮತ್ತು ಆಂಜೈನಾ ಇವೆರಡರ ನಡುವಿನ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ನೋಡೋದಾದರೆ? ಆಂಜೈನಾ ಅಂತಂದರೆ ಲೆಸ್ ಸಿವಿಯರ್ ಫಾರ್ಮ್ ಆಫ್ ಪೇನ್ ಅಂತ ಹೇಳ್ಬೋದು. ಅಂತಂದರೆ ಯೂಶಲಿ ಪೇಷಂಟ್ ನಡೆದಾಗ ಅಥವಾ ಭಾರ ಎತ್ತದಾಗ ಅಥವಾ ಏನಾದರೂ ಕೆಲಸ ಮಾಡಿದಾಗ ಎಕ್ಸರ್ಟ್ ಮಾಡಿದಾಗ ಬರೋಂಥ ನೋವು ಆಂಜೈನಾ ಅಂತ ಹೇಳ್ತೀವಿ. ಈ ಪೇನ್ ಯೂಶಲಿ ನಾವು ಪೇಷಂಟ್ ರೆಸ್ಟ್ ತೊಗೊಂಡ್ರೆ ಕೂತ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ. ಅದೇ ಹಾರ್ಟ್ ಅಟ್ಯಾಕ್ ಆದರೆ ಯೂಶಲಿ ರೆಸ್ಟಲ್ಲಿ ಬರೋಂಥ ಪೇನ್ ಆ್ಯಂಡ್ ತುಂಬ ಸಿವಿಯರ್ ಇರುತ್ತೆ ಹಾರ್ಟ್ ಅಟ್ಯಾಕ್ ಪೇನು ಕಂಪೇರ್ಡ್ ಟು ಆಂಜೈನಲ್ ಪೇನ್. ಸರಿ, ಹಾಗಾದರೆ ಇವನ್ನ ಯಾವ ರೀತಿಯಾಗಿ ವ್ಯಾಲ್ಯೂಯೇಟ್ ಮಾಡ್ತೀರಾ, ಪರಿಶೀಲಿಸ್ತೀರಾ ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಈಗ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳೋದಾದರೆ ಯೂಶಲಿ ಫಸ್ಟ್ ಟೆಸ್ಟ್ ನಾವು ಮಾಡೋದು ಅಂದರೆ ಇ ಸಿ ಜಿ. ಮೆಜಾರಿಟಿ ಆಫ್ ದ ಟೈಮ್ಸ್ ಇ ಸಿ ಜಿಲಿ ಏನಾದರೂ ಚೇಂಜಸ್ ಅಂದರೆ ಮೇಜರ್ ಹಾರ್ಟ್ ಅಟ್ಯಾಕ್ ಚೇಂಜಸ್ ಇದ್ದರೆ ಅಲ್ಲೇ ನಮಗೆ ಗೊತ್ತಾಗುತ್ತೆ. ಅದನ್ನು ನೋಡಿಬಿಟ್ಟು ಫರ್ದರ್ ಟೆಸ್ಟ್ಗಳನ್ನು ಕೆಲವೊಂದು ಸಲ ಮಾಡ್ತೀವಿ. ಇಂಪಾರ್ಟೆಂಟ್ ಅಂದರೆ ಕೆಲವೊಂದು ಸಲ ಹಾರ್ಟ್ ಅಟ್ಯಾಕಲ್ಲಿ ಮೊದಲನೇ ಬಾರಿಗೆ ನಾವು ಮಾಡಿರೋ ಇ ಸಿ ಜಿ ನಾರ್ಮಲ್ ಆಗಿರ್ಬೋದು. ಅದು ನಾರ್ಮಲ್ ಇತ್ತು ಅಂತಂದರೆ ಅದಕ್ಕೆ ಅಂತ ಎಲ್ಲ ಪೇಷಂಟ್ಸಿಗೂ ಯೂಶಲಿ 1 ಗಂಟೆ ಬಿಟ್ಟು ಮತ್ತೊಂದು ಸಲ ಇ ಸಿ ಜಿ ರಿಪೀಟ್ ಮಾಡಿ ನೋಡ್ತೀವಿ. ಎರಡನೇ ಇ ಸಿ ಜಿಲಿ ಕೆಲವೊಂದು ಸಲ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಸೊ ಇ ಸಿ ಜಿ ನಾರ್ಮಲ್ ಇದ್ದಾಗ ಕೆಲವೊಂದು ಪೇಷಂಟ್ಸಲ್ಲಿ ಎಕೋಲಿ ಚೇಂಜಸ್ ಗೊತ್ತಾಗುತ್ತೆ. ಎಕೋ ಅಂತಂದರೆ ಹಾರ್ಟಿನ ಅಲ್ಟ್ರಾಸೌಂಡ್ ಟೆಸ್ಟ್ ಅಂತ ಹೇಳ್ಬೋದು. ಹಾರ್ಟಿನ ಕೋಣೆಗಳು ಹೇಗಿದೆ, ಹಾರ್ಟ್ ಚೆನ್ನಾಗಿ ಪಂಪ್ ಮಾಡ್ತಾ ಇದೆಯಲ್ಲೋ, ಯಾವುದಾದ್ರೂ ವ್ಯಾಲ್ವ್ ಲೀಕ್ ಆಗ್ತಾ ಇದೆಯಾ, ಇದನ್ನೆಲ್ಲ ನೋಡೋದಕ್ಕೆ ಎಕೋ ಸ್ಕ್ಯಾನ್ ಮಾಡಿ ನೋಡ್ತೀವಿ. ಕೆಲವೊಂದು ಸಲ ಹಾರ್ಟಿನ ಕೆಲವೊಂದು ಭಾಗಗಳು ಸರಿಗೆ ಕಂಟ್ರಾಕ್ಟ್ ಮಾಡ್ತಾ ಇರಲ್ಲ, ಅದನ್ನು ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಇರ್ಬೋದು ಅಂತ ಗೊತ್ತಾಗುತ್ತೆ. ಇನ್ನು ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಟೆಸ್ಟ್ ಅಂದರೆ ಬ್ಲಡ್ ಟೆಸ್ಟ್, ಟ್ರೋಪೋನಿನ್ ಟೆಸ್ಟ್ ಅಂತ ಹೇಳ್ತೀವಿ. ಇದನ್ನು ಕಾರ್ಡಿಯಾಕ್ ಎನ್ಸೈಮ್ಸ್ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಏನು ಅಂತಂದರೆ ಹಾರ್ಟ್ ಯಾವಾಗ ಹಾರ್ಟ್ ಅಟ್ಯಾಕ್ ಬರುತ್ತೆ ಆ ಸಂದರ್ಭದಲ್ಲಿ ಈ ಎನ್ಸೈಮ್ಸ್ಗಳು ಎಲಿವೇಟ್ ಆಗಿರ್ತವೆ. ಸೊ ಆ ಟ್ರೋಪೋನಿನ್ ಟಿ ಅನ್ನೋ ಟೆಸ್ಟ್ನ ಮಾಡಿ ನೋಡಿ ಅದು ಜಾಸ್ತಿ ಆಗಿತ್ತು ಅಂದರೆ ಕೂಡ ಅದ್ರ ಮೇಲೆ ಹಾರ್ಟ್ ಅಟ್ಯಾಕ್ ಡಯಾಗ್ನೋಸಿಸ್ ಮಾಡ್ಬೋದು. ಡಾಕ್ಟರ್ ಸಂದೀಪ್, ಈಗ ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್ ಬಗ್ಗೆ ಮಾತಾಡ್ತಿದ್ವಿ. ಹಾಗಾದರೆ ಅಪೋಲೋದಲ್ಲಿ ಈ ಕಾಯಿಲೆಗೆ ಅಥವಾ ಈ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ನೀಡಲಾಗುತ್ತೆ? ಈಗ ನಮಗೆ ಒಂದು ಸತಿ ನಮಗೆ ಖಚಿತ ಆಯಿತು ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇಯ್ನ್ ಅಂದರೆ ಅದು ಯಾವ ರೀತಿ ಯಾವ ಕಾರಣದಿಂದ ಬರ್ತಿದೆ ಅಂತ ಫಸ್ಟ್ ನೋಡಬೇಕಾಗತ್ತೆ. ಈಗ ಅನ್ನನಾಳಿನಿಂದ ಅಸಿಡಿಟಿಯಿಂದ ಬರ್ತಿದ್ರೆ ಅಂಥ ಟೈಮಲ್ಲಿ ನಮಗೆ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಸ್ ಅಂತ ಟ್ಯಾಬ್ಲೆಟ್ಸ್ ಕೊಡ್ತೀವಿ ನಾವು. ಅಟ್ಲೀಸ್ಟ್ ಕೆಲವು ಸತಿ ಏನಾಗುತ್ತೆ ಅಂದರೆ 2 months ಟ್ರೀಟ್ಮೆಂಟ್ ಕೊಡ್ತೀವಿ. 2 monthsನಲ್ಲಿ ನಮಗೆ ಟೋಟಲ್ ಪೇಯ್ನ್ ಡಿಸಪಿಯರ್ ಆದರೆ ಇದು ಅಸಿಡಿಟಿ ಆ್ಯಸಿಡ್ ರಿಫ್ಲಕ್ಸಿಂದ ಬರೋ ಅಂಥ ಪೇಯ್ನ್ ಅಂತ ಗೊತ್ತಾಗುತ್ತೆ. ಕೆಲವು ಸತಿ ಇದರಲ್ಲಿ ಇಂಪ್ರೂವ್ಮೆಂಟ್ ಕಾಣದೇ ಇದ್ದರೆ ನಮಗೆ ನಾವು ಬೇರೆ ಟೆಸ್ಟ್ ಮ್ಯಾನೋಮೆಟ್ರಿ ಅಂತ ಹೇಳ್ತೀವಿ. ಕೆಲವು ಕಂಡೀಷನ್ಸ್ ಅಕೆಲೇಸಿಯಾ ಅಥವಾ ನಟ್ ಕ್ರ್ಯಾಕರ್, ಈಸೋಫೆಗಸ್ ಇವೆಲ್ಲ ಹಲವಾರು ಥರದ್ದು ಪ್ರಾಬ್ಲಮ್ಗಳು ಅನ್ನನಾಳದಲ್ಲಿ ಕಾಣಿಸ್ಬರುತ್ತೆ.
ಕೆಲವ್ರು ಪೇಷಂಟ್ಸ್ಗೆ ಮಾತ್ರ, ಎಲ್ಲರಿಗೂ ಇದೆ ಅಂತ ಅಲ್ಲ, ಬಟ್ ಒಂದು 1000 ಜನರಲ್ಲಿ ಒಂದು 5 ಜನಕ್ಕೆ ಆ ಥರ ಸಿಗಬಹುದು ಈ ಥರ ತೊಂದರೆ ಇರೋವಂಥದ್ದು. ಅವ್ರಿಗೆ ಕೆಲವ್ರಿಗೆ ಎಂಡೋಸ್ಕೋಪಿಕಲಿ ಅದನ್ನು ಏನಾದ್ರು ಕೆಲವು ವ್ಯಾಲ್ವ್ ಟೈಟ್ ಆಗಿರುತ್ತೆ, ಅದನ್ನು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಡಾಕ್ಟರ್ ವಿಕ್ರಮ್, ಈ ಅಪೋಲೋದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ಹಾರ್ಟ್ ಅಟ್ಯಾಕ್ ಅನ್ನೋದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಡಿಕಲ್ ಎಮರ್ಜೆನ್ಸೀಸ್, ಅಂದರೆ ಎಲ್ಲಕ್ಕಿಂತ ಡೇಂಜರಸ್ ಕಾಯಿಲೆಗಳಲ್ಲಿ ಒಂದು. ಸೊ ಹಾರ್ಟ್ ಅಟ್ಯಾಕಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಸಮಯ. ಎಷ್ಟು ಬೇಗ ಪೇಷಂಟ್ನ ನಾವು ಟ್ರೀಟ್ ಮಾಡ್ತೀವೋ ಅಷ್ಟು ಪೇಷಂಟ್ ಇಂಪ್ರೂವ್ ಆಗೋ ಚಾನ್ಸಸ್ ಜಾಸ್ತಿ. ಫಸ್ಟ್ 1 ಗಂಟೆ ಅಂದರೆ ಎದೆನೋವು ಸ್ಟಾರ್ಟ್ ಆದಮೇಲೆ ಫಸ್ಟ್ 1 ಗಂಟೆಗೆ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ. ಯಾವ ಪೇಷಂಟ್ಸು ಫಸ್ಟ್ 1 ಗಂಟೆಯಲ್ಲಿ ಹಾಸ್ಪಿಟಲ್ಗೆ ಬರ್ತಾರೋ, ಯಾರಿಗೆ ಕರೆಕ್ಟಾಗಿ ಆ ಸಮಯದಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೋ ಅವರಲ್ಲಿ ಹೃದಯ ಅವರಲ್ಲಿ ಒಂದು ಈ ಕಾಯಿಲೆಯಿಂದ ಪ್ರಾಣಕ್ಕೆ ಅಪಾಯವಾಗೋ ಸಾಧ್ಯತೆ ಕಡಿಮೆ ಆಗುತ್ತೆ. ಜೊತೆಗೆ ಲಾಂಗ್ ಟರ್ಮ್ ಪ್ರೋಗ್ನೋಸಿಸ್ ಕೂಡ ಬೆಟರ್ ಇರುತ್ತೆ. ಅಂದರೆ ಹೃದಯ ಫಂಕ್ಷನ್, ಹಾರ್ಟ್ ಫಂಕ್ಷನ್ನು ಕೂಡ ನಾರ್ಮಲ್ ಆಗಿ ಉಳಿಯೋ ಸಾಧ್ಯತೆ ಇರುತ್ತೆ. ಸೊ ಎಷ್ಟು ಬೇಗ ಪೇಷಂಟ್ ಟ್ರೀಟ್ ಮಾಡ್ತೀವೋ ದಟ್ ಈಸ್ ದ ಬೆಸ್ಟ್ ಥಿಂಗ್ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಕೊಡೋಕ್ಕಾಗೋದು. ಆಮೇಲೆ ಟ್ರೀಟ್ಮೆಂಟ್ ಅಂದರೆ ದ ಬೆಸ್ಟ್ ಟ್ರೀಟ್ಮೆಂಟ್ ದಟ್ ವಿ ಕ್ಯಾನ್ ಗಿವ್ ಈಸ್ ಆಂಜಿಯೋಗ್ರಾಮ್ ಮಾಡಿಬಿಟ್ಟು ಹೃದಯದ ರಕ್ತನಾಳದಲ್ಲಿ ಎಲ್ಲಿ ಬ್ಲಾಕ್ ಇದೆ ಅಂತ ನೋಡಿಬಿಟ್ಟು ಅದನ್ನು ಆಂಜಿಯೋಪ್ಲಾಸ್ಟಿ ಮಾಡಿ ಸ್ಟೆಂಟ್ ಮೂಲಕ ಅದನ್ನು ಸರಿಪಡಿಸಬೇಕು. ಬೇಸಿಕಲಿ ಏನಾಗಿರುತ್ತೆ, ಹೃದಯಕ್ಕೆ ರಕ್ತ ಸಪ್ಲೈ ಕಡಿಮೆ ಆಗಿರುತ್ತೆ, ರಕ್ತನಾಳದಲ್ಲಿ ಬ್ಲಾಕೇಜ್ ಇರುತ್ತೆ. ಅದನ್ನು ಆದಷ್ಟು ಬೇಗ ಓಪನ್ ಮಾಡಿಬಿಟ್ಟು ಆ ಭಾಗಕ್ಕೆ, ಹೃದಯದ ಆ ಭಾಗಕ್ಕೆ ರಕ್ತ ಮತ್ತೆ ಹರಿಯೋ ಹಾಗೆ ಮಾಡಿಕೊಟ್ರೆ ಅದರಿಂದ ಹೃದಯದ ಡ್ಯಾಮೇಜ್ ಕಡಿಮೆ ಆಗುತ್ತೆ. ಸೊ ಪ್ರೈಮರಿ ಆಂಜಿಯೋಪ್ಲಾಸ್ಟಿ ಆ್ಯಂಡ್ ಸ್ಟೆಂಟಿಂಗ್ ಅಂತ ಟೆಕ್ನಿಕಲ್ ಟರ್ಮ್ಸಲ್ಲಿ ಹೇಳೋದು. ಎಷ್ಟು ಬೇಗ ಮಾಡ್ತೀವೋ ಅಷ್ಟು ಪೇಷಂಟ್ಸ್ಗೆ ಒಳ್ಳೆಯದು. ಇನ್ನು ಕಾರ್ಡಿಯಾಕ್ ಮತ್ತು ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್ ಅನ್ನೋದು ಒಬ್ಬ ವ್ಯಕ್ತಿಗೆ ಒಂದೇ ಬಾರಿ ಬರೋ ಚಾನ್ಸಸ್ ಇದೆಯಾ? ಇದು ಒಟ್ಟಾಗಿ ಬರೋ ಚಾನ್ಸಸ್? ಬಹಳ ಒಳ್ಳೆ ಸೂಕ್ತವಾದ ಪ್ರಶ್ನೆ ಕೇಳಿದ್ದೀರಾ. ಯಾಕಂದರೆ ನಾವು ನೋಡೋ ಇದರಲ್ಲಿ ಏನಾಗುತ್ತೆ ಅಂದರೆ, ಈಗ ಕೆಲವು ಭಾಳ ದಿವಸ ಮುಂಚೆ ನಾವು ಏನೋ ಡಯಾಗ್ನೋಸ್ ಮಾಡಿ ನಾನ್ ಕಾರ್ಡಿಯಾಕ್ ಚೆಸ್ಟ್ ಪೇನ್ ಅಂತ ಡಯಾಗ್ನೋಸ್ ಮಾಡಿ ಕಳಿಸಿರ್ತೀವಿ. ಅವರು ನಿಮ್ಮ ಹತ್ರ ಫಾಲೋ ಅಪ್ ಬರ್ತಾ ಇರ್ತಾರೆ. ಒಂದು 6 ತಿಂಗಳಾದಮೇಲೆ ಡಾಕ್ಟ್ರ್ ಇದೆ, ಈ ಸತಿನೂ ಅದೇ ಥರ ನಮಗೆ ಮನಸ್ಸಿನಲ್ಲಿ ಏನೋ ಇಲ್ಲ, ನಾನ್ ಕಾರ್ಡಿಯಾಕ್ ಇಲ್ಲ, ಕಾರ್ಡಿಯಾಕ್ ರೂಲ್ ಔಟ್ ಮಾಡಿದ್ದೀವಿ, ಏನೂ ಇಲ್ಲ ಅಂತ. ಬಟ್ ಅಂಥ ಟೈಮಲ್ಲಿ ಇಲ್ಲ ಡಾಕ್ಟ್ರೆ, ಮುಂಚೆ ಥರ ನೋವು ಇಲ್ಲ, ಇದೊಂದು ಸ್ವಲ್ಪ ಯಾಕೋ ಬೇರೆ ಥರ ನೋವು ಅನ್ನಿಸ್ತಾ ಇದೆ ಅಂತಾಗ ನಮಗೆ ಆವಾಗ ಮುಂಜಾಗ್ರತೆ ತೊಗೋಬೇಕಾಗುತ್ತೆ. ಯಾಕಂದರೆ ಈ ಥರ ಟೈಮಲ್ಲಿ ಬೇರೆ ಕಾರ್ಡಿಯಾಕ್ ಪ್ರಾಬ್ಲಮ್ಸೂ ಇರಬಹುದು. ಅದು ಒಂದು. ಎರಡನೇದೇನೆಂದರೆ ಕಾರ್ಡಿಯಾಕ್ ಪೇಷಂಟ್ಸ್ಗೆ ಕೆಲವು ಸತಿ ನೋವು ಬರ್ಬೋದು. ಈಗ ಅಸಿಡಿಟಿ ಅಥವಾ ಟ್ಯಾಬ್ಲೆಟ್ಸಿಂದ ಯಾವುದೇ ಕಾರಣದಿಂದ ನೋವು ಬರ್ಬೋದು. ಅದು ನಾನ್ ಕಾರ್ಡಿಯಾಕ್ ಕಾಸಸ್ ಇರ್ಬೋದು. ಸೊ ಒಂದೇ ಪೇಷಂಟಲ್ಲಿ 2 ಇರೋ ಸಾಧ್ಯತೆ ಬಹಳ ಇದೆ. ಸೊ ಎರಡಕ್ಕೂ ಯಾವುದು ಒಂದನ್ನು ಮಿಸ್ ಮಾಡಿದ್ರೂ ಪೇಷಂಟ್ಗೆ ತೊಂದರೆ ಆಗುತ್ತೆ. ಸೊ ಎರಡನ್ನೂ ಸಮತೋಲನೆಯಾಗಿ ನೋಡಿ ಟ್ರೀಟ್ಮೆಂಟ್ ಕೊಡೋದು ಬಹಳ ಮುಖ್ಯ ಆಗುತ್ತೆ. ಸರಿ ಡಾಕ್ಟರ್ ವಿಕ್ರಮ್, ಈ ಕೊರೋನಾ ಅನ್ನೋದು ಎಲ್ಲರೂ ನಾವೀಗ ಫೇಸ್ ಮಾಡ್ತಾ ಇದ್ದೀವಿ, ಕೊರೋನಾ ಅನ್ನೋ ಪ್ರಾಬ್ಲಮ್ನ. ಹಾಗಾದರೆ ಈ ಕೋವಿಡ್-19ನಿಂದ ಹಾರ್ಟ್ಗಾಗುವಂತಹ ಪ್ರಾಬ್ಲಮ್ ಏನು, ಹಾರ್ಟ್ ಪೇಷಂಟ್ಗಳು ಇದರಿಂದ ಎಷ್ಟು ಹುಷಾರಾಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀರಾ? ತುಂಬ ಇಂಪಾರ್ಟೆಂಟು. ಈಗ ಒಂದು ಕೊರೋನಾದಿಂದ ಅಂದರೆ ಈಗ ಹಾರ್ಟ್ ಅಟ್ಯಾಕ್ ಅಥವಾ ಮುಂಚೆ ಹಾರ್ಟ್ ತೊಂದರೆ ಇರೋ ಪೇಷಂಟ್ಸಲ್ಲಿ ಕೊರೋನಾ ಬಂದುಬಿಟ್ರೆ ಅವರಲ್ಲಿ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಜಾಸ್ತಿ, ರಿಸ್ಕ್ ಪೇಷಂಟ್ಗೆ ಜಾಸ್ತಿ ಇರುತ್ತೆ. ಈಗ ನಾರ್ಮಲ್ ಪೇಷಂಟಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಅದೇ ಕಾಯಿಲೆ ಬಂದಾಗ, ಬಟ್ ಯಾರಲ್ಲಿ ಮುಂಚೆಯಿಂದ ಹಾರ್ಟ್ ತೊಂದರೆ ಇರುತ್ತೆ ಅವರಲ್ಲಿ ಕೊರೋನಾ ಬಂದಾಗ ರಿಸ್ಕ್ ಜಾಸ್ತಿ ಇರುತ್ತೆ. ಎರಡನೇದು ಅಂತಂದರೆ ಕೊರೋನಾದಿಂದಾಗಿ ಕೆಲವೊಂದು ಪೇಷಂಟ್ಸಲ್ಲಿ ನೋಡ್ತಾ ಇರೋದು ನಾವು ಹಾರ್ಟ್ ಅಟ್ಯಾಕು, ಹೃದಯಾಘಾತ, ಇಲ್ಲಾಂದರೆ ಹಾರ್ಟ್ ಫೇಲ್ಯೂರು ಪ್ರೆಸಿಪಿಟೇಟ್ ಆಗ್ತಾಯಿದೆ. ಅಂತಂದರೆ ನಾರ್ಮಲ್ ಪೇಷಂಟ್ಸು ಅವರಲ್ಲಿ ಒಳಗಡೆ ಒಂದು ಸ್ವಲ್ಪ ಬ್ಲಾಕೇಜ್ ಇರಬಹುದು, ಬಟ್ ಅದರ್ವೈಸ್ ಚೆನ್ನಾಗಿರೋ ಪೇಷಂಟ್ಸಲ್ಲಿ ಕ್ಲಾಟಿಂಗ್ ಟೆಂಡೆನ್ಸಿ ಜಾಸ್ತಿ ಆಗ್ತಾ ಇರುತ್ತೆ. ಇನ್ನೂ ಕೆಲವೊಂದು ಪೇಷಂಟ್ಸಲ್ಲಿ ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ, ಅಂದರೆ ಹೃದಯದಿಂದ ಶ್ವಾಸಕೋಶಕ್ಕೆ ಹೋಗುವಂಥ ರಕ್ತನಾಳಗಳಲ್ಲಿ ಕ್ಲಾಟ್ ಆಗೋ ಸಾಧ್ಯತೆ, ರಕ್ತ ಹೆಪ್ಪುಗಟ್ಕೊಳ್ಳೋದು, ಅದನ್ನು ಪಲ್ಮನರಿ ಎಂಬೋಲಿಸಮ್ ಅಂತ ಹೇಳ್ತೀವಿ. ಸೊ ಈ ಥರದ್ದು ಕಾಯಿಲೆಗಳು ಕೊರೋನಾಯಿಂದ ಹಾರ್ಟ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ, ಅಂದರೆ ಹಾರ್ಟ್ ಫಂಕ್ಷನ್ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಕೆಲವೊಂದು ಪೇಷಂಟ್ಸಲ್ಲಿ ಮುಂಚೆ ಎಕೋ ಮಾಡಿದಾಗ ಹಾರ್ಟ್ ಫಂಕ್ಷನ್ ನಾರ್ಮಲ್ ಇರುತ್ತೆ, ಈಗ ಕೊರೋನಾ ಬಂದು ಅದರ ಟ್ರೀಟ್ಮೆಂಟ್ ತೊಗೊಂಡಾಗ ಮತ್ತೆ ಚೆಕ್ ಮಾಡಿದಾಗ ಹಾರ್ಟ್ ಫಂಕ್ಷನ್ ಕಡಿಮೆ ಆಗಿರೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಕೆಲವೊಂದು ಪೇಷಂಟ್ಸಲ್ಲಿ ಹಾರ್ಟ್ ಫೇಲ್ಯೂರ್ ಪ್ರೆಸಿಪಿಟೇಟ್ ಆಗುತ್ತೆ, ಕೆಲವೊಂದು ಪೇಷಂಟ್ಸಲ್ಲಿ ಹಾರ್ಟ್ ಅಟ್ಯಾಕ್ ಕೂಡ ಪ್ರೆಸಿಪಿಟೇಟ್ ಆಗಿ ಬರ್ಬೋದು ಕೊರೋನಾಯಿಂದ. ಅದೇ ರೀತಿ ಮುಂಚೆಯಿಂದ ಹಾರ್ಟ್ ತೊಂದರೆ ಇದ್ದವರಿಗೆ ಕೊರೋನಾ ಬಂದಾಗ ರಿಸ್ಕ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ನಾರ್ಮಲ್ ಪೀಪಲ್. ಸರಿ ಡಾಕ್ಟರ್, ಇನ್ನು ಕೆಲವರಿಗೆ ಎದೆನೋವು ಕಾಣಿಸ್ಕೊಂಡಾಗ ನನಗೆ ಗ್ಯಾಸ್ಟ್ರಿಕ್ನಿಂದ ಈ ಥರ ಎದೆನೋವು ಕಾಣಿಸ್ಕೊಂಡಿದೆ ಅಂತ ಹೇಳ್ತಾರೆ. ಹಾಗಾದರೆ ಹಲವು ಮಂದಿಗೆ ಇದ್ರ ಬಗ್ಗೆ ಕ್ಲಾರಿಟಿನೇ ಇರಲ್ಲ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತ? ಈಗ ಏನಾಗುತ್ತೆ ಅಂದರೆ, ಕೆಲವರು 2 ರೀತಿ ಜನ ಅಂತ ಇರ್ತಾರೆ. ಒಂದು ಬಂದಿದ್ದ ನೋವೆಲ್ಲ ಎದೆ ನೋವು ಅಂತಾರೆ. ಎರಡನೇ ರೀತಿ ಏನಾಗಿರ್ತಾರೆ ಅಂದರೆ, ಅಯ್ಯೋ ಬಂದಿದ್ದ ನೋವೆಲ್ಲ ಅಸಿಡಿಟಿ ರಿಲೇಟೆಡ್ ಪೇಯ್ನ್. 2 ಯೋಚನೆ ಮಾಡೋವಂಥದ್ದು ಸರಿಯಲ್ಲ. ಏಕೆಂದರೆ ನಾನು ಹೇಳ್ದಂಗೆ 2 ರೀತಿ ಥರ ತೊಂದರೆನೂ ಕಾಣಿಸ್ಕೋಬಹುದು. ಈಗ ಬರೀ ಗ್ಯಾಸ್ಟ್ರಿಕ್ ಪೇಯ್ನ್ ಅಂತ ಹೇಳಿ ಏನಾಗ್ತಾರೆ,
ಬರೀ ಗ್ಯಾಸ್ಟ್ರಿಕ್ ಪೇಯ್ನ್ ಅಂತ ಹೇಳಿ ಟ್ಯಾಬ್ಲೆಟ್ಸ್ ತೊಗೊಂಡು ಸರಿ ಹೋಗುತ್ತೆ, ಅಯ್ಯೋ ಸರಿ ಹೋಯಿತು, ನಂಗೆ ನೋವು ಸರಿ ಹೋಯಿತು, ತಿರ್ಗಾ ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆ ಇದು ಬಹಳ ತಪ್ಪು ಆಗುತ್ತೆ. ಯಾಕಂದರೆ ಏನಾಗುತ್ತೆ, ಕೆಲವು ಸತಿ ಡಾಕ್ಟರ್ ವಿಕ್ರಮ್ ಹೇಳ್ದಂಗೆ ಕೆಲವು ಸತಿ ಅಂಜೈನಾ ಅಂತ ಏನು ಪೇಯ್ನ್ ಬಂದಿರುತ್ತೆ ಅದನ್ನು ಮಿಸ್ ಮಾಡ್ಕೊಂಡ್ಬಿಡ್ತಾರೆ. ಮಿಸ್ ಮಾಡಿಕೊಂಡು ಆಲ್ ಆಫ್ ಅ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಬಂದು ಇದಾಗುತ್ತೆ. ಅದು ಒಂದು. ಎರಡನೇದು ಏನಾಗುತ್ತೆ, ಬರೀ ಅಸಿಡಿಟಿ ಅಂತ ಹೇಳಿ ಟ್ಯಾಬ್ಲೆಟ್ಸ್ ನುಂಗ್ತಾನೆ ಇರ್ತಾರೆ. ಬಟ್ ಒಳಗಡೆ ಒಳಗಡೆ ತೊಂದರೆ ಇರ್ಬೋದು, ಅಲ್ಸರ್ ಇರ್ಬೋದು, ಕ್ಯಾನ್ಸರ್ ಅಂತ ಘೋರವಾದ ಸಮಸ್ಯೆನೂ ಇರ್ಬೋದು. ಇನ್ನು ಡಾಕ್ಟರ್ ವಿಕ್ರಮ್, ಇವಾಗಿನ ಕಾಲದ ಜನರ ಲೈಫ್ ಸ್ಟೈಲ್ ಅಂತೂ ಹೆಂಗೆಂಗೋ ಆಗಿಬಿಟ್ಟಿದೆ. ಇದರಿಂದ ಹಾರ್ಟ್ ರೇಟ್ ಕೂಡ ಜಾಸ್ತಿ ಆಗೋಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದರೆ ಈ ಲೈಫ್ ಸ್ಟೈಲ್ ಹೆಂಗಿರಬೇಕು, ಡಯಟ್ ಪ್ಲಾನ್ ಯಾವ ರೀತಿ ಆಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಹಾರ್ಟ್ ಅಟ್ಯಾಕ್, ಕೆಲವೊಂದು ಸ್ಟಡಿಗಳಲ್ಲಿ ಹಾರ್ಟ್ ಅಟ್ಯಾಕ್ನ ಪ್ರಿವೆಂಟ್ ಮಾಡ್ಬೋದು. ಆಲ್ಮೋಸ್ಟ್ 60-70% ಹಾರ್ಟ್ ಅಟ್ಯಾಕ್ನ ಪ್ರಿವೆಂಟ್ ಮಾಡಬಹುದು ಅಂತ ಪ್ರೂವ್ ಆಗಿದೆ. ಹೇಗೆ ಅಂದರೆ, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಲೈಫ್ ಸ್ಟೈಲ್ ಚೇಂಜಸ್ ಅಂತಂದರೆ ಬೇಸಿಕಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಅವಾಯ್ಡ್ ಮಾಡಬೇಕು. ಅಂದರೆ ಒಂದೇ ಕಡೆ ಕೂತ್ಕೊಂಡಿರೋದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಫಿಸಿಕಲಿ ಎಲ್ಲರೂ ಆ್ಯಕ್ಟಿವ್ ಆಗಿರಬೇಕು. ದಿನಕ್ಕೆ ಅಟ್ಲೀಸ್ಟ್ ಅರ್ಧ ಗಂಟೆಯಿಂದ 45 ನಿಮಿಷ ನಾರ್ಮಲ್ ವಾಕಿಂಗ್ ಅಥವಾ ಜಾಗಿಂಗ್, ಯಾವುದು ಅವರಿಗೆ ಸೂಕ್ತ ಅನಿಸುತ್ತೆ, ಯಾವುದು ಪೇಷಂಟ್ ಮಾಡ್ಬೋದು ಅದನ್ನು ದಿನಾಲೂ ಅಟ್ಲೀಸ್ಟ್ 30-45 ನಿಮಿಷ, ವಾರದಲ್ಲಿ 5-7 ದಿನ ಎಕ್ಸಸೈಸ್ನ ಮಾಡೋದು ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. ಇನ್ನು ಡಾಕ್ಟರ್ ಸಂದೀಪ್, ಈ ಗ್ಯಾಸ್ಟ್ರೈಕ್ ಸಮಸ್ಯೆ ಯಾಕೆ ಬರುತ್ತೆ, ಇದಕ್ಕೆ ಪರಿಹಾರ ಏನು ಅನ್ನೋದು? ಈಗ ಒಂದೇನೆಂದರೆ, ಡಾಕ್ಟರ್ ವಿಕ್ರಮ್ ಹೇಳ್ದಂಗೆ ಸ್ಮೋಕಿಂಗ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಇನ್ ಅಡಿಷನ್ ಟು ದಟ್ ಸ್ಟ್ರೆಸ್ಫುಲ್ ಲೈಫ್, ನೀವು ಹೇಳ್ದಂಗೆ ಭಾಳ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಅಂತ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ. ಮೂರನೇದೇನೆಂದರೆ, ಊಟ ತಿಂಡಿ ನಮಗೆ ಟೈಮ್ಗೆ ಪೌಷ್ಟಿಕ ಆಹಾರ ತೊಗೊಳ್ಳೋದು ಬದಲು ಜಂಕ್ ಫುಡ್ ಅಂತ ಏನು ಹೇಳ್ತೀವಿ ಅದನ್ನು ತೊಗೊಳ್ಳೋದು ಜಾಸ್ತಿ ಆಗುತ್ತೆ. ಆಮೇಲೆ ಈ ಕಾರ್ಬನೇಟೆಡ್ ಡ್ರಿಂಕ್ಸ್ ಕುಡಿಯೋವಂಥದ್ದು, ಅವೆಲ್ಲದರಿಂದನೂ ನಮಗೆ ಆ್ಯಸಿಡಿಟಿ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಭಾಳ ಮುಖ್ಯ ಏನೆಂದರೆ, ಆದಷ್ಟು ಟೈಮ್ಗೆ ಊಟ ಮಾಡಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಪೌಷ್ಟಿಕ ಆಹಾರ ತೊಗೊಳ್ಳಿ. ಹಣ್ಣು ತರಕಾರಿ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನೀರು ಕುಡಿಯೋದು ಮರಿಬೇಡಿ ನೀವು. ಇದೆಲ್ಲ ಭಾಳ ಮುಖ್ಯ ಆಗುತ್ತೆ ನಮಗೆ ಗ್ಯಾಸ್ಟ್ರಿಕ್ಕು ಅಥವಾ ಅಸಿಡಿಟಿ ಮಾಡೋದಕ್ಕೆ, ಟ್ರೀಟ್ ಮಾಡೋದಕ್ಕೆ. ಸರಿ ಡಾಕ್ಟರ್ ವಿಕ್ರಮ್, ಈಗ ಚಿಕ್ಕ ಮಕ್ಕಳಲ್ಲೂ ಕೂಡ ಈ ಹಾರ್ಟ್ ಸಮಸ್ಯೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇರ್ತೀವಿ. ಹಾಗಾದರೆ ಇದಕ್ಕೆ ಮುಖ್ಯವಾದ ಕಾರಣ ಏನು, ಮಕ್ಕಳಲ್ಲಿ ಯಾಕೆ ಕಾಣಿಸ್ಕೊಳ್ಳುತ್ತೆ ಅನ್ನೋದು? ಮಕ್ಕಳಲ್ಲಿ ಹಾರ್ಟ್ ತೊಂದರೆ ಅಂದರೆ ಯೂಶ್ವಲಿ ಹುಟ್ಟಿದಾಗಿಂದ ಇರುತ್ತೆ. ಅಂತಂದರೆ ಹಾರ್ಟ್ನಲ್ಲಿ ಹೋಲ್ ಇದೆ ಅಂತ ಏನು ಕೇಳ್ತೀವಲ್ಲ, ಅಂದರೆ ಹಾರ್ಟಿನ 2 ಕೋಣೆಗಳ ನಡುವಿರುವ ಪಾರ್ಟಿಷನ್, ಅದರಲ್ಲಿ ಹೋಲ್ ಇದ್ದರೆ ಅದು ಯೂಶ್ವಲಿ ಬರ್ತ್ ಡಿಫೆಕ್ಟ್, ಅಂದರೆ ಹುಟ್ಟಿದಾಗಿಂದ ಇರುತ್ತೆ. ಕೆಲವೊಂದು ಮಕ್ಕಳಲ್ಲಿ ಸ್ವಲ್ಪ ಬೇಗ ಗುರುತಾಗುತ್ತೆ, ಕೆಲವೊಂದು ಮಕ್ಕಳಲ್ಲಿ ಗೊತ್ತಾಗದೇ ಇರ್ಬೋದು. ಬಟ್ ಟೈಮ್ ಕರೆಕ್ಟಾಗಿ ಎಕೋ ಸ್ಕ್ಯಾನ್ ಅದು ಮಾಡಿ ನೋಡಿದರೆ ಹಾರ್ಟಲ್ಲಿರೋ ಹೋಲು ಅದು ಗೊತ್ತಾಗುತ್ತೆ. ಸೊ ಆ ಥರದ ಕಾಯಿಲೆಗೆ ಕಂಪ್ಲೀಟ್ ಟ್ರೀಟ್ಮೆಂಟ್ ಇದೆ. ಎಷ್ಟು ಬೇಗ ಅಂತಂದರೆ, ಕೆಲವೊಂದು ಪೇಷಂಟ್ಸಲ್ಲಿ ಏನಾಗುತ್ತೆ, ನಾವು 2 ವರ್ಷ 4 ವರ್ಷ 5 ವರ್ಷ ಆಗೋವರೆಗೂ ಮಗು ಗೊತ್ತಾಗಲಿಲ್ಲ ಹೋಲ್ ಇರೋದು, ಅದನ್ನು ದೊಡ್ಡ ಹೋಲಿತ್ತು, ಅದನ್ನು ಹಾಗೆ ಬಿಟ್ಬಿಟ್ವಿ ಅಂತಂದರೆ ಮುಂದೆ ಆಪ್ರೇಷನ್ ಮಾಡೋಕ್ಕೆ ಬರದೇ ಇರೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದಕ್ಕೆ ಬೇಗ ಡಯಾಗ್ನೋಸ್ ಮಾಡಿದರೆ ಕಂಪ್ಲೀಟ್ಲಿ ಅದನ್ನು ಕ್ಯೂರ್ ಮಾಡ್ಬೋದು. ಭಾಳಷ್ಟು ಪೇಷಂಟ್ಗಳಲ್ಲಿ ನಾವು ಆ ಹೋಲ್ಗಳನ್ನು ಬಟನ್ ಹಾಕಿ ಕ್ಲೋಸ್ ಮಾಡ್ಬೋದು. ಅಂದರೆ ಆಪರೇಷನ್ ಮಾಡದೇ ಆ್ಯಂಜಿಯೋಗ್ರಾಮ್ ಮಾಡೋ ಥರನೇ ಒಂದು ಬಟನ್ ಹಾಕಿಬಿಟ್ಟು ಹಾರ್ಟಿನ ಹೋಲ್ಗಳನ್ನು ಕ್ಲೋಸ್ ಮಾಡೋ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಂದು ಪೇಷಂಟ್ಸ್ಗಳಲ್ಲಿ ಓಪನ್ ಹಾರ್ಟ್ ಮಾಡಿಬಿಟ್ಟು ಆ ಹೋಲ್ಗಳನ್ನು ಕ್ಲೋಸ್ ಮಾಡ್ಬೋದು. ಸೊ ಮಕ್ಕಳಲ್ಲಿ ಬರೋ ಮೇನ್ ಕಾಯಿಲೆ ಅಂತಂದರೆ ಯೂಶ್ವಲಿ ಈ ಹಾರ್ಟಲ್ಲಿರೋ ಹೋಲ್ಗಳು ಅಥವಾ ಕಂಜನೈಟಲ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀವಿ. ಇದು ಯೂಶ್ವಲಿ ಹುಟ್ಟಿದಾಗಿಂದ ಇರುತ್ತೆ. ಸೊ ಅದೇ ರೀತಿ ವೆರಿ ರೇರ್ಲಿ ಕೆಲವೊಂದು ಮಕ್ಕಳಲ್ಲಿ ಹಾರ್ಟ್ ಫಂಕ್ಷನ್ ಕಡಿಮೆ ಆಗೋದು, ವೈರಲ್ ಇನ್ಫೆಕ್ಷನ್ ಆದಮೇಲೆ ಹಾರ್ಟಿನ ಮೇಲೆ ಎಫೆಕ್ಟ್ ಆಗಿ ಹಾರ್ಟ್ ಪಂಪಿಂಗ್ ಫಂಕ್ಷನ್ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ಟೈಮ್ ಕರೆಕ್ಟಾಗಿ ಸಿಮ್ಟಮ್ಸ್ನ ನೋಡಿಕೊಂಡು ಅದಕ್ಕೆ ಎಕೋ ಸ್ಕ್ಯಾನ್ ಮಾಡಿ ಗೊತ್ತಾದರೆ ಅದಕ್ಕೆ ತಕ್ಕಂಥ ಟ್ರೀಟ್ಮೆಂಟ್ ಕೊಡ್ಬೋದು. ಸರಿ ಡಾಕ್ಟರ್, ಏನು ಹೊಟ್ಟೆಯಲ್ಲಿ ಸಮಸ್ಯೆ ಕಾಣಿಸ್ಕೊಂಡಾಗ ಇದರಿಂದ ದೇಹದ ಇನ್ನಿತರ ಭಾಗಕ್ಕೆ ಏನಾದರೂ ತೊಂದರೆಗಳು ಕಾಣಿಸ್ಕೊಳ್ಳುತ್ತಾ? ಯಾವ್ಯಾವ ಭಾಗಕ್ಕೆ ಇದರಿಂದ ಎಫೆಕ್ಟ್ ಆಗುತ್ತೆ ಅಂತ? ಈಗ ಹೊಟ್ಟೆನಲ್ಲಿ ನೋವು ಕಾಣಿಸ್ಕೊಂಡ್ರೆ ಅದು ನಾನು ಹೇಳ್ದಂಗೆ, ಒಂದು ಪೇಷಂಟ್ಸ್ ಏನಂತ ಹೇಳ್ತಾರೆ ನಮಗೆ, ಡಾಕ್ಟ್ರೇ ಹೊಟ್ಟೆ ನೋವು ಆಗ್ತಿದೆ, ಹೊಟ್ಟೆ ಉಬ್ಬರಿಸ್ಕೊಳ್ತಾ ಇದೆ, ನಾನು ಸ್ವಲ್ಪ ತಿಂದ್ರೇ, ಈಗ 2 ಚಪಾತಿ ಮುಂಚೆ 4 ಚಪಾತಿ ತಿಂತಿದ್ದೆ, ಈಗ 2 ಚಪಾತಿ ತಿಂದ್ರೇ ನನಗೆ ತೊಂದರೆ ಆಗ್ತಾ ಇದೆ. ಆಮೇಲೆ ಏನಾಗುತ್ತೆ ಅಂದರೆ ಗ್ಯಾಸ್ ಬರುತ್ತೆ, ಬಾಯಿಂದನೂ ಗ್ಯಾಸ್ ಬರುತ್ತೆ, ಕೆಳಗಡೆಯಿಂದನೂ ಗ್ಯಾಸ್ ಹೋಗೋ ಸಮಸ್ಯೆ ಇದೆ, ನನಗೆ ಸರಿಗೆ ಮೋಷನ್ ಸರಿಗೆ ಬರೋದಿಲ್ಲ, ಅವೆಲ್ಲ ಸಮಸ್ಯೆಗಳು ಆಗುತ್ತೆ. ಸೊ ಅದರಿಂದ ಭಾಳ ಮುಖ್ಯ ಏನಾಗುತ್ತೆ ಅಂದರೆ ನಮ್ಮದು ಡಯೆಟ್ಟು ಲೈಫ್ ಸ್ಟೈಲ್ ಚೇಂಜ್ ಮಾಡಿ ನೀರು ಕುಡಿಯೋದಕ್ಕೆ ಭಾಳ ಮುಖ್ಯ ಆಗುತ್ತೆ. ಸರಿ ಡಾಕ್ಟರ್, ಈ ಚೆಸ್ಟ್ ಪೇನ್ಗೆ ಸಂಬಂಧಪಟ್ಟ ಹಾಗೆ ಜನರಿಗೆ ಕೊನೆಯದಾಗಿ ಏನು ಮೆಸೇಜ್ ನೀಡೋಕ್ಕೆ ಇಷ್ಟಪಡ್ತೀರಾ? ಇಂಪಾರ್ಟೆಂಟಾಗಿ ಹೇಳೋದಾದರೆ, ಎದೆ ನೋವು ಬಂದಾಗ ಅದನ್ನು ನೆಗ್ಲೆಕ್ಟ್ ಮಾಡದೆ ಯಾವ ಕಾರಣಕ್ಕೆ ಬಂದಿದೆ ಅಂತ ನೋಡಿಸ್ಕೊಂಡು, ಅಂತಂದರೆ ಅದಕ್ಕೆ ಸೂಕ್ತವಾದ ಪರೀಕ್ಷೆಗಳನ್ನು ಮಾಡಿಸ್ಕೊಂಡು, ECG ಇರ್ಬೋದು, ಎಂಡೋಸ್ಕೋಪಿ ಇರ್ಬೋದು, ಅದಕ್ಕೆ ನಿಮ್ಮ ಡಾಕ್ಟ್ರನ್ನ ಭೇಟಿಯಾಗಿ ತಕ್ಕಂಥ ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಭಾಳಷ್ಟು ಕೇಸ್ಗಳಲ್ಲಿ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ನ
ಗ್ಯಾಸ್ಟ್ರಿಕ್ ಪೇನ್ ಅಂತ ಪೇಷಂಟ್ಸ್ ನೆಗ್ಲೆಕ್ಟ್ ಮಾಡ್ತಾರೆ. ಇನ್ನೂ ಕೆಲವೊಂದು ಕೇಸ್ಗಳಲ್ಲಿ ಬರೀ ಗ್ಯಾಸ್ಟ್ರೈಟಿಸ್ ಇದ್ದರೂ ಕೂಡ ಅದು ಹಾರ್ಟ್ ರಿಲೇಟೆಡ್ ಅಂತ ಹೇಳ್ಕೊಂಡು ಹೆದರ್ಕೊಂಡು ಅದರಿಂದ ಕೂಡ ತೊಂದರೆ ಪಡ್ತಾರೆ. ಸೊ ಆದ್ದರಿಂದ ಯಾವುದೇ ಥರದ್ದು ಎದೆನೋ ಇದ್ದರೂ ಅದನ್ನು ತೋರಿಸ್ಕೊಂಡು ಅದನ್ನು ಟ್ರೀಟ್ ಮಾಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಆಮೇಲೆ ಹಾರ್ಟ್ ಅಟ್ಯಾಕಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂತಂದರೆ ಟೈಮ್. ಎಷ್ಟು ಬೇಗ ನಾವು ಪೇಷಂಟ್ ಟ್ರೀಟ್ ಮಾಡ್ತೀವೋ ಅಷ್ಟು ಒಳ್ಳೆಯದಾಗುತ್ತೆ. ಸೊ ಇನ್ ಕೇಸ್ ಹಾರ್ಟ್ ಅಟ್ಯಾಕ್ ಸಂಬಂಧಪಟ್ಟಂಥ ಸಿಮ್ಟಮ್ಸ್ ಇದ್ದರೆ ಆದಷ್ಟು ಬೇಗ ECG ಮಾಡಿಕೊಂಡು ಆ ಥರ ಹಾರ್ಟ್ ಅಟ್ಯಾಕ್ ಇದ್ದರೆ ಅದಕ್ಕೆ ಇಮಿಡಿಯೇಟಾಗಿ ಆ್ಯಂಜಿಯೋಗ್ರಾಮು ಆಮೇಲೆ ಪ್ರೈಮರಿ ಆ್ಯಂಜಿಯೋಪ್ಲಾಸ್ಟಿ ಅಂತ ಏನು ಹೇಳ್ತೀವಿ ಅದನ್ನು ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಪೇಷಂಟ್ಸ್ಗೆ ಲಾಂಗ್ ಟರ್ಮಲ್ಲಿ ತುಂಬ ಬೆನಿಫಿಟ್ ಆಗುತ್ತೆ. ಸರಿ ಡಾಕ್ಟರ್, ಚೆಸ್ಟ್ ಪೇನ್ ಹಾಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ನಮಸ್ಕಾರ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಹಾಸ್ಪಿಟಲ್ಸ್.